ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ. ಬೆನ್ನು ನೋವಿನ ಸಮಸ್ಯೆಯಲ್ಲೂ ಸಿನಿಮಾ ಕೆಲಸಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಸಂಸಾರದ ಜೊತೆಗೆ ಬಹಳ ಅನ್ಯೋನ್ಯತೆಯಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇತ್ತೀಚೆಗಷ್ಟೇ ಕೋರ್ಟ್ ದರ್ಶನ್ಗೆ ಸಿಕ್ಕ ಜಾಮೀನು ಷರತ್ತನ್ನ ಸಡಿಲಗೊಳಿಸಿತ್ತು. ಬೆಂಗಳೂರು, ಮೈಸೂರು, ಬಾಂಬೆ, ಡೆಲ್ಲಿ ಅಂತ ಓಡಾಡಲು ಪರ್ಮಿಷನ್ ಸಿಕ್ಕಿತ್ತು. ಆದ್ರೆ ಯಾರೇ ದರ್ಶನ್ ಅವರನ್ನ ಭೇಟಿಯಾಗಬೇಕು ಅಂದ್ರೂ ಇವರ ಪರ್ಮಿಷನ್ ಪಡಿಲೇಬೇಕಂತೆ. ಯಾರ ಅನುಮತಿ? ಇದ್ದಕ್ಕಿದ್ದಂತೆ ದಾಸನಿಗೆ ಈ ಸ್ಥಿತಿ ಬರಲು ಕಾರಣವೇನು ಅನ್ನೋದನ್ನ ಹೇಳ್ತೀನಿ, ಈ ವಿಡಿಯೋ ನೋಡಿ. ವಿಜಯಲಕ್ಷ್ಮಿ ದಿನಕರ್ ಕೈ ಸೇರಿದ ದರ್ಶನ್ ಸಾಮ್ರಾಜ್ಯ. ದಾಸನ ಮೇಲೆ ಹದ್ದಿನ ಕಣ್ಣಿಟ್ಟ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಹಳೆ ಪಟಾಲಂಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್. ಹೌದು, ಕೊಲೆ ಆರೋಪದಲ್ಲಿ ನಟ ದರ್ಶನ್ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅನ್ನೋದು ನಿಮ್ಗೇನು ಹೇಳಬೇಕಾಗಿಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಇದೀಗ ಸದ್ಯ ಹೊಸ ಬೆಳವಣಿಗೆಯೊಂದು ನಡೆದಿದೆ. ನಟ ದರ್ಶನ್ಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನ ಇನ್ಮುಂದೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಮ್ಮ ದಿನಕರ್ ತೂಗುದೀಪ ನೋಡಿಕೊಳ್ಳಲಿದ್ದಾರೆ. ಕಾರಣ ಅದು ಲಾಯರ್ ಆದೇಶ ಹಾಗೂ ಉಪಾದೇಶದಿಂದ ಇಂತಹ ಒಂದು ನಿರ್ಧಾರಕ್ಕೆ ದಾಸನ ಕುಟುಂಬ ಮುಂದಾಗಿದೆಯಂತೆ. ದಾಸನ ಬಗ್ಗೆ ದಿನೇ ದಿನೇ ಒಂದಲ್ಲ ಒಂದು ವಿಚಾರ ಸದ್ದು ಮಾಡ್ತಾನೆ ಇದೆ. ಅದುವೇ ಬದಲಾವಣೆ ವಿಚಾರ. ನಟ ದರ್ಶನ್ ಬದಲಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಬದಲಾಗಿದ್ದಾರೆ ಅನ್ನೋದಕ್ಕಿಂತ ಪತ್ನಿ ವಿಜಯಲಕ್ಷ್ಮಿ ಬದಲಾಗುವಂತೆ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಸೆಲೆಬ್ರಿಟೀಸ್ಗಳು ದರ್ಶನ್ ಆಜ್ಞೆಯನ್ನ ಹೇಗೆ ಶಿರಸಾವಹಿಸಿ ಪಾಲಿಸ್ತಾರೋ, ಇತ್ತ ದರ್ಶನ್ ಕೂಡ ವಿಜಯಲಕ್ಷ್ಮಿ ಮಾತನ್ನ ಮೀರ್ತಾ ಇಲ್ಲ ಅನ್ನೋ ಮಾತು ಸಹ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ನಟ ದರ್ಶನ್ ಕೇಸ್ ತನಿಖೆ ಪ್ರಗತಿಯಲ್ಲಿದೆ. ದರ್ಶನ್ ಕಾರ್ ಡ್ರೈವರ್ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜ್ ಅವರಿಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟು ಮನೆಗೆ ಕಳಿಸಿದ್ದಾರಂತೆ. ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೊತೆ ಜೈಲು ಸೇರಿದ್ದ ಡ್ರೈವರ್ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜ್ ಈ ಇಬ್ಬರನ್ನ ಸದ್ಯಕ್ಕೆ ದರ್ಶನ್ ಅವರಿಂದ ದೂರ ಇರಿಸಲಾಗಿದೆ. ಎಷ್ಟು ದಿನ ಅವರ ಹಿಂದಿದ್ದದ್ದು ಸಾಕು, ನಿಮ್ಮ ಅನಿವಾರ್ಯತೆ ಅವಶ್ಯಕತೆ ಇದ್ದಾಗ ನಾವೇ ಕರೆಸಿಕೊಳ್ತೀವಿ ಅಂತ ಹೇಳಿದ್ದಾರಂತೆ. ಈ ಇಬ್ಬರಿಗೂ ದರ್ಶನ್ ರಿಂದ ಅಂತರ ಕಾಯ್ದುಕೊಳ್ಳಲು ಲಾಯರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಕಾರಣದಿಂದ ನಟ ದರ್ಶನ್ ಸೇರಿದ ಎಲ್ಲ ಜವಾಬ್ದಾರಿಗಳನ್ನ ಈಗ ವಿಜಯಲಕ್ಷ್ಮಿ ಹಾಗೂ ತಮ್ಮ ದಿನಕರ್ ನೋಡಿಕೊಳ್ತಿದ್ದಾರೆ. ಸಿನಿಮಾ ಕೆಲಸಗಳು ಶುರುವಾದ ಮೇಲೆ ಮತ್ತೆ ಅವರೆಲ್ಲರೂ ದರ್ಶನ್ ಜೊತೆಗೆ ಬರ್ತಾರೆ ಎನ್ನಲಾಗಿದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ನಟಿ ಹಾಗೂ ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರು ಇನ್ಮುಂದೆ ದರ್ಶನ್ ಅವರಿಂದ ದೂರ ಇರಬೇಕಾಗಿದೆ. ಗೆಳತಿ ಪವಿತ್ರ ಗೌಡ ಸಹವಾಸದಿಂದ ದರ್ಶನ್ ದೂರವಾಗಬೇಕು ಅನ್ನೋ ಅರಸಾಸವನ್ನ ಪತ್ನಿ ವಿಜಯಲಕ್ಷ್ಮಿ ನಿರಂತರವಾಗಿ ಮಾಡ್ತಿದ್ದಾರೆ. ಸದ್ಯ ಇವರಿಬ್ಬರ ಕಾಂಟ್ಯಾಕ್ಟ್ ಬಂದ್ ಮಾಡಬೇಕು ಎಂಬ ಹಠದಲ್ಲಿದ್ದಾರೆ. ದರ್ಶನ್ ಇತ್ತೀಚೆಗೆ ಕೋರ್ಟ್ಗೆ ಹಾಜರಾದಾಗ ಎದುರುಗಡೆ ಪವಿತ್ರ ಇದ್ರೂ ಕೂಡ ಅತ್ತ ಕಡೆ ತಿರುಗಿಯೂ ನೋಡದೆ ತಾನು ಹೋಗಿದ್ದ ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ಮರಳಿದ್ರು. ಅತ್ತ ಪವಿತ್ರ ಗೌಡ ದರ್ಶನ್ ಈ ನಡೆಗೆ ಕಣ್ಣೀರು ಸಹ ಹಾಕಿದ್ರು. ಇದಕ್ಕೆ ದರ್ಶನ್ ಎಷ್ಟೆಲ್ಲ ಬದಲಾಗಿದ್ದಾರಲ್ಲ, ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತ ಅತ್ತಿಗೆ ಜೊತೆ 100 ಕಾಲ ಬಾಳಿ ಅನ್ನೋದ್ರ ಜೊತೆಗೆ ಇನ್ಮೇಲೆ ಅಣ್ಣ ಅತ್ತಿಗೆ ಜೀವನದಲ್ಲಿ ಮತ್ತೆ ಬರಬೇಡಿ ಅಂತಿದ್ದಾರೆ ಡಿ ಬಳಗ. ದಾಸನ ಚಲನವಲನಗಳ ಬಗ್ಗೆ ಸುಬ್ಬಿಗೆ ಸುಳಿವು ಸಿಗದಂತೆ ಮಾಡಲು ಇದ್ದಂತ ಕೊನೆ ಆಪ್ಷನ್ ದಾಸನ ಪಟಾಲಂಗಳ ಎತ್ತಂಗಡಿ. ಸದ್ಯ ಜೈಲಿನಿಂದ ಬೇಲ ಮೂಲಕ ಹೊರಬಂದ ದರ್ಶನ್ ನಾನಾಯ್ತು, ನನ್ನ ಹೆಂಡತಿ ಮಕ್ಕಳಾಯ್ತು ಅಂತ ಫ್ಯಾಮಿಲಿಯೊಟ್ಟಿಗೆ ತಲ್ಲೀನರಾಗಿದ್ದಾರೆ. ಇನ್ನು ಪವಿತ್ರ ಗೌಡ ಅವರನ್ನ ಕನಸಿನಲ್ಲಿಯೂ ನೆನಪಿಸಿಕೊಂಡಂತೆ ಕಾಣ್ತಾ ಇಲ್ಲ. ನಾನೊಂದು ತೀರ ನೀನೊಂದು ತೀರ ಅಂತ ಇಬ್ಬರು ಅವರವರ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ. ಹೀಗಿರ್ಬೇಕಾದ್ರೆ ಪವಿತ್ರ ಗೌಡ ಆಗಿರಬಹುದು ಅಥವಾ ದರ್ಶನ್ಯ ಆಗಿರಬಹುದು, ಒಬ್ಬರೊಬ್ಬರ ಕುರಿತು ವಿಚಾರಿಸೋಕೆ ಇರೋದು ದಾಸ ಸುಬ್ಬಿ ಇಬ್ಬರಿಗೂ ಗೊತ್ತಿರೋ ಹಳೆ ಪಟಾಲಂ ಆದಂತಹ ಡ್ರೈವರ್ ಹಾಗೂ ಮ್ಯಾನೇಜರ್. ಸೊ ಎಚ್ಚೆತ್ತ ವಿಜಯಲಕ್ಷ್ಮಿ ತನ್ನ ಗಂಡನನ್ನ ಪೂರ್ತಿಯಾಗಿ ಎಲ್ಲರ ಸಹವಾಸದಿಂದ ಕಟ್ಟು ಮಾಡಿಸಲು ಜಾಣತನ ಮೆರೆದಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಗೆಳತಿ ಪವಿತ್ರ ಗೌಡಳ ಮಾಹಿತಿ ಪತಿಗೆ ತಿಳಿಯಬಾರದೆಂದು ದಿಗ್ಬಂಧನವನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆರ್ಆರ್ ನಗರದಲ್ಲಿರೋ ರೇಣುಕಾ ಕೊಲೆ ಆರೋಪಿ ವಿನಯ್ಗೂ ಡಾಗ್ ಟೇಕರ್ ಗಳಿಗೂ ಸಹ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಸುತ್ತ ಅಷ್ಟ ದಿಗ್ಬಂಧನವನ್ನೇ ಹಾಕಿರೋ ವಿಜಯಲಕ್ಷ್ಮಿ ಮತ್ತು ದಿನಕರ್ ಸದ್ಯ ಎಲ್ಲವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ತಮ್ಮ ಪತಿಯ ಮೇಲೆ ವಿಜಯ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೌದು, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಂಬರ್ 1 ಆರೋಪಿ ಪವಿತ್ರ ಗೌಡ ಆಗಿದ್ದಾರೆ. ನಂಬರ್ 2 ಆರೋಪಿ ದರ್ಶನ್. ಕಾರಣ, ಈ ಇಡೀ ಕೇಸ್ ನಡೆದಿದ್ದೇ ಪವಿತ್ರ ಗೌಡ ಕಾರಣಕ್ಕೆ. ಕಾನೂನಿನ ಪ್ರಕಾರ ಅಪರಾಧಿಗಳು ಬೇರೆ
ಯಾರೇ ಆಗಿರಬಹುದು ಅಥವಾ ಆಗಬಹುದು. ಆದರೆ ಈ ಕೇಸ್ಗೂ ಸಂಬಂಧಪಟ್ಟ ಇಡೀ ಪ್ರಕರಣದ ಕೇಂದ್ರ ಬಿಂದು ಈ ಪವಿತ್ರ ಗೌಡ. ಹೀಗಾಗಿ ಸಹಜವಾಗಿಯೇ ಸದ್ಯಕ್ಕಂತೂ ಪವಿತ್ರ ಗೌಡ ದರ್ಶನ್ ಟಚ್ ನಲ್ಲಿ ಇರೋದು ಅಪಾಯ ಎಂಬ ಅರಿವು ದರ್ಶನ್ ಫ್ಯಾಮಿಲಿಗೆ ಇದೆ. ಇನ್ನು ಸಿನಿಮಾ ಕೆಲಸ ಶುರುವಾಗುವವರೆಗೂ ದರ್ಶನ್ಗೆ ಮ್ಯಾನೇಜರ್ ಇರಲ್ಲ. ದರ್ಶನ್ ನ ಭೇಟಿ ಮಾಡಬೇಕು ಅಂದ್ರೆ ವಿಜಯಲಕ್ಷ್ಮಿ ಅಥವಾ ತಮ್ಮ ದಿನಕರ ತೂಗುದೀಪ್ ಮೂಲಕ ಸಂಪರ್ಕಿಸಬೇಕು. ಇನ್ನು ಮುಂದೆ ಮೊದಲಿನಂತೆ ಏನೂ ನಡೆಯಲ್ಲ ಅನ್ನೋದು ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ರೇಣುಕಾ ಸ್ವಾಮಿ ಕೊಲೆಗೂ ಮೊದಲು ತಮ್ಮ ಗಂಡನ ಸುತ್ತ ಇದ್ದ ಕೆಲವರನ್ನ ವಿಜಯಲಕ್ಷ್ಮಿ ಈಗ ದೂರ ಇಟ್ಟಿದ್ದಾರೆ. ಸದ್ಯ ನಟ ದರ್ಶನ್ ಅವರಿಗೆ ಕರ್ನಾಟಕ ಹೈಕೋರ್ಟ್ ಸ್ವಲ್ಪ ರಿಲ್ಯಾಕ್ಸ್ ಅನ್ನ ನೀಡಿದೆ. ಈ ಮೊದಲು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಎಂದು ಕಂಡೀಷನ್ ಅನ್ನ ಹಾಕಲಾಗಿತ್ತು. ಆದ್ರೀಗ ಬೆಂಗಳೂರು ಬಿಟ್ಟು ಹೋಗಬಹುದಂತೆ ದರ್ಶನ್. ವಿದೇಶಕ್ಕೆ ಹೋಗೋದಾದ್ರೆ ಮಾತ್ರ ಅವರಿಗೆ ಸ್ಪೆಷಲ್ ಪರ್ಮಿಷನ್ ಬೇಕು. ಆದರೆ ನಟ ದರ್ಶನ್ ಸದ್ಯ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಅದು ಸರಿ ಹೋದ್ರೆ ಮುಂದೆ ಅರ್ಧಕ್ಕೆ ನಿಂತಿರುವ ಡೆವಿಲ್ ಶೂಟಿಂಗ್ ಕಂಟಿನ್ಯೂ ಆಗಬಹುದು. ದರ್ಶನ್ ಸುತ್ತ 7 ಸುತ್ತಿನ ಭದ್ರಕೋಟೆ ನಿರ್ಮಿಸಿರುವ ವಿಜಯಲಕ್ಷ್ಮಿ ತಮ್ಮ ಅನುಮತಿ ಇಲ್ಲದೆ ಯಾರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಸದ್ಯಕ್ಕಂತೂ ದರ್ಶನ್ ಎಲ್ಲೂ ಹೋಗ್ತಾ ಇಲ್ಲ. ಸಿನಿಮಾ ಶೂಟಿಂಗ್ ಶುರುವಾದ ಮೇಲೂ ಹೇಗೆ ಇರುತ್ತಾ ಕಾದು ನೋಡ್ಬೇಕಿದೆ.